ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಾರ್ಗತ್ತಲಲ್ಲಿ ವಾಸಿಸುವವರಿಗೆ ದಿವ್ಯ ಜ್ಯೋತಿಯೊಂದು ಕಾಣಿಸಿತು. ಮರಣ ಛಾಯೆ ಕವಿದ ನಾಡಿಗರಿಗೆ ಅರುಣೋದಯವಾಯಿತು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸುವಿನ ಹತ್ತಿರದ ಸಂಬಂಧಿಕನಾದ ಸ್ನಾನಿಕ ಯೌವಾನರನ್ನು ಬಂಧಿಸಲಾದ ಸಂದರ್ಭದಲ್ಲಿ ಯೇಸು ತನ್ನ ದೇವರ ಸಾಮ್ರಾಜ್ಯದ ಕುರಿತಾದ, ದೇವರ ಚಿತ್ತವನ್ನು ನೆರವೇರಿಸುವ ಕುರಿತಾದ ಆಲೋಚನೆ, ನಿರ್ಧಾರಗಳನ್ನು ಅವರು ಬದಲಾಯಿಸಲಿಲ್ಲ. ಅವರು ತನ್ನ ಆಪ್ತ ಸಂಬಂಧಿಕನ ಬಂಧನವಾಗಿದೆ, ನನ್ನ ಗತಿ ಏನಾಗುತ್ತೆ, ಈ ನೋವನ್ನು ನನ್ನ ಊರಿನ ಸ್ವಂತದವರಿಗೆ ಹಂಚಿ ಸಾಂತ್ವನ ಪಡೆಯಲೆ, ಅಥವಾ ಈ ಸ್ವರ್ಗ ಸಾಮ್ರಾಜ್ಯದ ಕಾರ್ಯ ಸ್ವಲ್ಪ ದಿನ ಪೋಸ್ಟ್ ಮಾಡಲೆ ಎಂಬುದಾಗಿ ಯಾವುದೇ ನೆಪ ಅಥವಾ ರೀಸನ್ ಕೊಡದೆ ಅವರು ಗಾಡ್ ಸೆಂಟರ್ ಆಗಿ ಅವರ ನಿರ್ಧಾರ ಬದಲಾಯಿಸದೆ ಕಫೆರ್ನೌಮ್ ಊರಿನಲ್ಲಿದ್ದು ಅಲ್ಲಿನ ಹತ್ತಿರದ ಊರುಗಳಲ್ಲಿ ಶುಭ ಸಂದೇಶ ಸಾರಿದರು. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು ಎಂಬುದಾಗಿ ಬೋಧಿಸಿದರು, ಪ್ರಬೋಧಿಸಿದರು. ಅಲ್ಲಿನ ಜನರ ರೋಗ ಬೇನೆ ಬವನೆಗಳನ್ನು ಗುಣಪಡಿಸಿದರು ಮತ್ತು ಅನೇಕರು ಅವರನ್ನು ಹಿಂಬಾಲಿಸಿದರು. ಪ್ರಿಯರೇ, ಇಂದಿನ ಈ ವಾಚನದ ಮುಖಾಂತರ ಯೇಸುವಿನ ಶಿಷ್ಯರಾದ ನಾವು ಕಲಿಯಬೇಕಾದ ಪಾಠ, ಯೇಸುವಿಗೆ ತನ್ನ ತಂದೆಯ ಮೇಲಿರುವ ಅತಿಯಾದ ಪ್ರೀತಿ, ತಂದೆಯ ಸ್ವರ್ಗದ ಕಾರ್ಯಕ್ಕೆ ಅವರು ಮೊದಲ ಆದ್ಯತೆ ಕೊಟ್ಟರು. ಅವರು ತಮ್ಮ ಪರಿಸ್ಥಿತಿಗಳನ್ನು ನೋಡಲಿಲ್ಲ. ನಾವು ಇಂದು ಅನೇಕ ಸಲ ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನಮ್ಮ ನಿರ್ಧಾರಗಳನ್ನು ಬದಲಾಯಿಸುತ್ತೇವೆ, ನಮ್ಮ ಆದ್ಯತೆಗಳು ಬದಲಾಗುತ್ತವೆ. ಪ್ರಿಯರೇ, ಇಂದು ಯೇಸುವಿನಂತೆ ನಾವು ತಂದೆಯ ಮೇಲಿನ ಆ ಪ್ರೀತಿಯನ್ನು ಮೊದಲನೆಯದಾಗಿ ನಮ್ಮ ಹೃದಯದಲ್ಲಿ ತುಂಬಿಸಿಕೊಳ್ಳೋಣ. ನಾವು ಕೂಡ ಆವಾಗ ಕ್ರೈಸ್ಟ್ ಸೆಂಟರ್ ಆಗಿ ಕತ್ತಲಲ್ಲಿ ವಾಸಿಸುವ, ಆತ್ಮಿಕ ಮರಣದಲ್ಲಿರುವ, ನಿರೀಕ್ಷೆ ಇಲ್ಲದೆ ಬದುಕುವ ಜನರಿಗೆ ಶುಭ ಸಂದೇಶ ಸಾರಲು, ಅವರಿಗೂ ಒಂದು ಶುಭ ಸಂದೇಶ ಇದೆ, ಅವರು ಕೂಡ ಪರಮಾನಂದವನ್ನು ಅನುಭವಿಸಬಹುದು ಎಂಬ ಸಂದೇಶವನ್ನು ಅವರಿಗೆ ಕೊಟ್ಟು ಪ್ರಿಯರೇ, ಆ ದೇವರ ಸಾಮ್ರಾಜ್ಯದ ಕಾರ್ಯವನ್ನು ನಾವು ಮಾಡೋಣ. ಪ್ರಿಯರೇ, ನಮ್ಮ ಆಲೋಚನೆ, ನಿರ್ಧಾರ, ನಮ್ಮ ಜೀವನ ಶೈಲಿಯಲ್ಲಿ ದೇವರಿಗೆ ಮೊದಲ ಆದ್ಯತೆ ಕೊಡೋಣ. ಕ್ರೈಸ್ಟ್ ಸೆಂಟರ್ ಆಗಿ, ಸ್ವರ್ಗ ಸೆಂಟರ್ ಆಗಿ ಈ ದಿನ ನಾವು ಜೀವಿಸೋಣ. ಹೀಗೆ ದೇವರಲ್ಲಿರುವ ನೈಜ ಪ್ರೀತಿಯನ್ನು ನಾವು ತೋರ್ಪಡಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.